ಸರ್ ಇವತ್ತು ವಿಶೇಷ ಚೇತನ ಗ್ರಾಮ ಸಭೆ ಆಯೋಜಿಸಿದ್ದಾರೆ. ಹೌದು, ಇವತ್ತು ನಮ್ಮ ಸರ್ಕಾರದ ವತಿಯಿಂದ ಅಂದರೆ ನಮ್ಮ ಸಿ ಯು ಮೇಡಮ್ ಅವರು ನಮಗೆ ಇದು ಸ್ವಲ್ಪ ಲೇಟ್ ಆಯಿತು ನಮ್ಮ ಪಂಚಾಯತಿಯಿಂದ ನಡೆಸಬೇಕಾದ್ರೆ. ಅವರು ಒತ್ತಡದಿಂದ ಹಾಗೂ ನಮ್ಮ ಪಿ ಡಿ ಒ ಆದಂಥ ಲೋಕನಾಥ್ರವರ ಒಂದು ಕಾಳಜಿಯಿಂದ ಈಗ ಶೇಕಡ 5 ಅನುದಾನದಡಿ ನಮ್ಮ ಪಂಚಾಯತಿ ವತಿಯಿಂದ ಇವತ್ತೊಂದು ಮಕ್ಕಳ ಮತ್ತು ವಿಶೇಷ ಚೇತನ ಗ್ರಾಮ ಸಭೆಯನ್ನು ಆಯೋಜಿಸಿದ್ರಿ. ಏನು ಅಂದರೆ ಸರ್ಕಾರದಿಂದ ಬರೋ ಸವಲತ್ತನ್ನ ನಾವು ಮತ್ತು ನಮ್ಮ ಪಂಚಾಯತಿಯಿಂದ ಇರೋ ಸವಲತ್ತನ್ನ ವಿಶೇಷ ಚೇತನರಿಗೆ ಒಂದು ಒದಗಿಸೋದು, ಇದಕ್ಕೆ ಒಂದು ವೇದಿಕೆ ಅಷ್ಟೇ ಇದು. ಆ ವೇದಿಕೆಯನ್ನು ಇವತ್ತು ನಾವು ಯಶಸ್ವಿಯಾಗಿ ನಿರ್ವಹಿಸಿದಿರಿ. ಇದಕ್ಕೆ ಮುಂಚೆ ನಮ್ಮ ಅಧ್ಯಕ್ಷರಾದಂಥ ಹೇಮಾವತಿಯವರು ಸಂಪೂರ್ಣವಾಗಿ ಮಾಹಿತಿ ತಿಳಿಸಿದ್ದಾರೆ. ಎಲ್ಲ ಮಾಹಿತಿನೂ ತಿಳಿಸಿದ್ದಾರೆ. ಇವತ್ತೇನೇನು ನಡೀತು ಕಾರ್ಯಕ್ರಮದ ಅದರದ್ದೆಲ್ಲ ಚಿಕ್ಕದಾಗಿ ಸ್ವಚ್ಛವಾಗಿ ತಿಳಿಸಿದ್ದಾರೆ. ಅದೇ ಥರ ನಾನು ಇಲ್ಲಿ ಏನು ಹೇಳೋದಕ್ಕೆ ಬಯಸ್ತೀನಿ ಅಂದರೆ, ಈ ಕಾರ್ಯಕ್ರಮಗಳನ್ನ ಆಯೋಜಿಸೋದಕ್ಕೆ ನಮಗೆಲ್ಲೋ ಒಂದು ಕಡೆ ದುಃಖ ಆಗ್ತೈತೆ. ಯಾಕೆ ಅಂದರೆ ಇಲ್ಲಿ ವಿಶೇಷ ಚೇತನರು ನಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ 100 ಜನದ ಲೆಕ್ಕ ಇದೆ. ಇನ್ನೂ ಎಲ್ಲ ಕಡೆಯೂ ಲೆಕ್ಕ ಹಾಕಿದ್ರೆ ಇನ್ನೂ 100 ಜನ ಸಿಗ್ತಾರೆ. ಈ ಥರ ಆಗಬಾರ್ದು, ಮುಂದೆ ಇದು ಕಡಿಮೆ ಆಗಬೇಕು ಹೊರತು ಜಾಸ್ತಿ ಆಗಬಾರ್ದು ಅಂತ ನಾನು ಕೇಳ್ಕೊಂಡು ಒಂದೆರಡು ಮಾತನ್ನು ಮುಗಿಸ್ತೀನಿ. ನನ್ನ ಹೆಸರು ಪ್ರವೀಣ್ ಅಂತ, ಬೆಟ್ಟಾಲ್ಸೂರು ಗ್ರಾಮ ಪಂಚಾಯತಿ ಉಪಾಧ್ಯಕ್ಷನು.